ಎಲ್ಲರಿಗೂ ನಮಸ್ಕಾರ. ಇವತ್ತು ಸೂಪರಾಗಿ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಮಾವಿನ ಹಣ್ಣು ಕೇಕ್ನ ಕುಕ್ಕರಲ್ಲಿ ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊಟ್ಟೆ ಏನು ಯೂಸ್ ಮಾಡ್ತೀನಿ, ಎಷ್ಟು ಸ್ಪಾಂಜಿಯಾಗಿ ಕುಕ್ಕರಲ್ಲಿ ಸೂಪರಾಗಿ ಎಗ್ಲೆಸ್ ಕೇಕ್ನ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಮಾವಿನ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪು ಸಕ್ಕರೆ ಹಾಕ್ಕೊಂಡು ಈ ಥರ ನೀಟಾಗಿ ರುಬ್ಕೋಬೇಕು. ನೀಟಾಗಿ ಈ ಥರ ಸಾಫ್ಟ್ ಆಗೋವರೆಗೂ ರುಬ್ಕೊಂಡು ಇದಕ್ಕೆ ಅರ್ಧ ಕಪ್ಪು ಎಣ್ಣೆ ಮತ್ತು ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ನೀಟಾಗಿ ಎಣ್ಣೆ ಮಾವಿನ ಹಣ್ಣು ಪಲ್ಪ್ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮೊಟ್ಟೆ ಏನು ಯೂಸ್ ಮಾಡ್ತಿಲ್ಲ ಇವತ್ತು. ಮೊಟ್ಟೆ ಏನೂ ಹಾಕ್ತೇನೆ ಎಗ್ಲೆಸ್ ಕೇಕ್ ಮಾಡಿ ತೋರಿಸ್ತಾ ಇರೋದು. ಇದಕ್ಕೆ ಇವಾಗ 1.5 ಕಪ್ಪು ಮೈದಾ ಮತ್ತು 1 ಸ್ಪೂನು ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಜರಡಿ ಮಾಡ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಈ ಥರ ಮಾವಿನ ಹಣ್ಣು ಪಲ್ಪಲ್ಲೇ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗಂಟು ಏನು ಇಲ್ಲದಿರೋ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 1/4 ಕಪ್ಪಷ್ಟು ಹಸಿ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀಟಾಗಿ ಹಾಲು ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಕಡೆ ಮಾವಿನ ಹಣ್ಣು ಸಿಗ್ತಾಯಿದೆ. ಇವಾಗ ತುಂಬ ಚೆನ್ನಾಗಿರೋ ಮಾವಿನ ಹಣ್ಣು ಸಿಗುತ್ತೆ. ಸ್ವೀಟಾಗಿರುತ್ತಲ್ಲ, ಆ ಮಾವಿನ ಹಣ್ಣು ತಂದು ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಓವನ್ನು ಏನೂ ಬೇಕಾಗಲ್ಲ, ಕುಕ್ಕರಲ್ಲೇ ಮಾಡ್ಕೋಬೋದು. ನೋಡಿ, ಈ ಹದದಲ್ಲಿ ಇದ್ದಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕೇಕ್ ಮೋಲ್ಡ್ ಅಥವಾ ಯಾವುದಾದ್ರೂ ಬೌಲ್ ಇದ್ರೂ ಬಟರ್ ಪೇಪರ್ ಹಾಕ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ. ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ಇಲ್ಲಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಕಪ್ಪಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲ ಕಡೆಗೂ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಪ್ರೀಹೀಟ್ ಮಾಡ್ಕೋಬೇಕು. 10 ನಿಮಿಷ ಆದಮೇಲೆ ಇವಾಗ ಕೇಕ್ ಮೋಲ್ಡ ಅದರೊಳಗಡೆ ಇಟ್ಕೊಂಡು ಗ್ಯಾಸ್ಕೆಟು ಏನೂ ಹಾಕ್ಬಾರ್ದು. ಇದಕ್ಕೆ ಗ್ಯಾಸ್ಕೆಟ್ ಎಲ್ಲ ತೆಗೆದು ಇದನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕ್ಕೊಂಡು ಇದನ್ನು 45 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ 45 ನಿಮಿಷ ಆದಮೇಲೆ ಈ ಥರ ಆಗಿದೆ ಇದು. ಇವಾಗ ಒಂದು ಟೂತ್ ಪಿಕ್ಕಿಂದ ಈ ಥರ ನೋಡಿದ್ರೆ ಇದು ಸ್ವಲ್ಪನೂ ಅಂಟ್ಕೋಬಾರ್ದು, ಆ ಥರ ಬರಬೇಕು. ಈ ಥರ ಕ್ಲಿಯರಾಗಿ ಬರಬೇಕು. ನೋಡಿ, ಈ ಥರ ಕ್ಲಿಯರಾಗಿ ಬಂದರೆ ಇದು ಆಗಿದೆ. ಇವಾಗ ಇದು ತೆಗೆದಿಟ್ಕೊಂಡು ಪೂರ್ತಿ ತಣ್ಣಗಾದಮೇಲೆ ಈ ಥರ ತಕ್ಕೊಂಡ್ರೆ ಕೇಕ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಎಗ್ಗು ಏನೂ ಹಾಕ್ತಿನೇ ಇಷ್ಟು ಚೆನ್ನಾಗಿ ಕೇಕ್ ಮಾಡ್ಕೋಬೋದು. ಅಂದರೆ ಕುಕ್ಕರಲ್ಲಿ ಅದನ್ನು ಮನೇಲಿ ಎಲ್ಲರೂ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಕಟ್ ಮಾಡಿಕೊಂಡ್ರು ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ. ಇದ್ರ ಜೊತೆಗೆ ಬೇಕಾದ್ರೆ ಟುಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಇಷ್ಟು ಸ್ಪಾಂಜಿಯಾಗಿ ಕುಕ್ಕರಲ್ಲೇ ಮಾಡ್ಕೋಬೋದು ಅಂದರೆ ಎಲ್ಲರೂ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.